ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು, ಹೌದು ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳೋಣ. ಏಕೆಂದರೆ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಕೆಲವರು ತುಂಬಾ ಜೋರಾಗಿ ಪ್ರಾರ್ಥನೆ ಮಾಡುತ್ತಾರೆ. ಇನ್ನೂ ಕೆಲವರು ತುಂಬಾ ಹೊತ್ತು ಪ್ರಾರ್ಥನೆ ಮಾಡುತ್ತಾರೆ. ಇನ್ನೂ ಕೆಲವರು ಒಂದೇ ಮಾತನ್ನು ಪದೇ ಪದೇ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳುತ್ತಾನೆಂಬುದನ್ನು ನೀವು ಮೊದಲು ತಿಳುಕೊಳ್ಳಿರಿ. ಆತನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ನೋಡಿ ಆತನು ಇಂತೆನ್ನುತ್ತಾನೆ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದ್ದಾರೆ. ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಅದಾದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಕೇಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಎಂದು. ಆಮೆನ್. ಹೌದು ಪ್ರಿಯ ದೇವಜನರೇ, ನಮ್ಮ ತಂದೆಯಾದ ಯೇಸು ಕ್ರಿಸ್ತನು ಮಾತಾಡದಾದ ಕಲ್ಲೂ ಅಲ್ಲ, ಬಟ್ಟೆಯಿಂದ ಸುತ್ತಿ ಕಟ್ಟಿಗೆಯಿಂದ ತಯಾರಿಸಿದ ವಸ್ತೂ ಅಲ್ಲ. ಆತನು ನಡೆದಾಡುವ ದೇವರು, ನಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತಾಡುವ ಸರ್ವಶಕ್ತನು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮೊಂದಿಗೆ ವಾಸಿಸುವ ಮರಣವು ಜಯಿಸಿದ ಮೃತ್ಯುಂಜಯನು. ಆಮೆನ್. ಅದಾದ್ದರಿಂದ ಪ್ರಿಯ ದೇವಜನರೇ, ಇಲ್ಲಿ ಗಮನವಿಟ್ಟು ಕೇಳಿರಿ. ಒಬ್ಬ ಮಗನು ತನ್ನ ತಂದೆಗೆ, ಅಪ್ಪ ನನಗೆ ಹಸಿವು ಆಗಿದೆ, ತಿನ್ನಲಿಕ್ಕೆ ಏನಾದರೆ ಕೊಡು ಎಂದು ಒಂದು ಸಾರಿ ಕೇಳಿದರೆ ಸಾಕು. ಮಗನು ಪದೇ ಪದೇ ಕೇಳುವ ಅಗತ್ಯವೂ ಇಲ್ಲ. ಏಕೆಂದರೆ ತಂದೆಗೆ ಮಗನ ಅಗತ್ಯ ಏನೆಂಬುದು ತಿಳಿದದೆ. ಅದೇ ರೀತಿಯಾಗಿ ನಮ್ಮ ತಂದೆಯಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ನನಗೆ ತಿಳಿದದೆ ಎಂದು. ಆಮೆನ್. ಈಗಿರಲಾಗಿ ಪ್ರಿಯ ದೇವಜನರೇ, ಪ್ರಾರ್ಥನೆ ಅಂದರೆ ದೇವರ ಸನ್ನಿಧಿಗೆ ಬಂದು ಅಥವಾ ಪ್ರಾರ್ಥನೆ ಕೂಟಗಳಲ್ಲಿ ಹೋಗಿ ಗಟ್ಟಿಯಾಗಿ ಹರಚುವುದೋ ಅಲ್ಲ. ಪ್ರಾರ್ಥನೆ ಅಂದರೆ ನಿಮ್ಮ ಹೃದಯವನ್ನು ತೆರೆದು ನಂಬಿಕೆಯಿಂದ ಹೇಳುವುದು. ಆಗ ಆತನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವನು, ನಿಮ್ಮ ಹೃದಯವನ್ನು ಸಂತೋಷಪಡಿಸುವನು, ನಿಮ್ಮ ಅಗತ್ಯವನ್ನೆಲ್ಲ ಪೂರೈಸಿ ನಿಮ್ಮನ್ನು ಸಾಕ್ಷಿ ಮಕ್ಕಳಾಗಿ ನಿಲ್ಲಿಸುವನು. ಆಮೆನ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದಿಸಲಿ. ಆಮೆನ್.